ಓ ಇದೆಯಾ ಕೆಳಗಡೆ ಏನಾದ್ರು? ಆಗ್ತೀನಿ ನಾನು ಇದೇ ಕ್ಲಿಪ್. Hey, you are so famous coming. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಬ್ಯೂಟಿಫುಲ್ ಆದ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವುದು ಅಂದರೆ ಹವಾಸ ಲೇಕ್ ಅಂತ ಹೇಳ್ಬಿಟ್ಟು. ಇಥಿಯೋಪಿಯಾದಲ್ಲಿ ಸುಮಾರು ಲೇಕ್ಸ್ ಇದೆ ಆ ಥರ. ಅದರಲ್ಲಿ ಒನ್ ಆಫ್ ದ ಲೇಕ್ ನಾವಿರೋ ಹವಾಸ ಸಿಟಿಯಲ್ಲಿದೆ. ಇಟ್ ಈಸ್ ವೆರಿ ನಿಯರ್ ಬೈ ಟು ಅಸ್. ಸೊ ಅದನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ, ನಿಮ್ಗೆ ತೋರಿಸೋಣ ಅಂತ ಹೋಗ್ತಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಆಫೀಸ್ ಕೊಲೀಗ್ಸ್ ಜಾಯ್ನ್ ಆಗ್ತಾರೆ, ಅವ್ರಿಗೂ ನಿಮಗೆ ಮೀಟ್ ಮಾಡಿಸ್ತೀವಿ ಅವ್ರನ್ನ. ಏನಾದ್ರು ಹೇಳ್ತೀರಾ? ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಅವರು ಜಾಯ್ನ್ ಆದ ತಕ್ಷಣ ಸಿಗೋಣ ಮತ್ತೆ. ನಾವೀಗ ಹೋಟೆಲ್ ರೀಚ್ ಆದ್ವಿ. ಹೋಟೆಲ್ ಅಂದರೆ ಇವರೆಲ್ಲ ವರ್ಕ್ ಮಾಡೋರಿಗೆಲ್ಲರಿಗೂ ಹೋಟೆಲ್ ಕೊಟ್ಟಿದ್ರಲ್ಲಿ ಸ್ಟೇ ಆಗೋದಕ್ಕೆ. ಅವರೆಲ್ಲ ಇಲ್ಲೇ ಸ್ಟೇ ಆಗಿರೋದು, ಅಂದರೆ ಇಂಡಿಯಾದಿಂದ ಬಂದವರೆಲ್ಲ ಇಲ್ಲಿ ವರ್ಕಿಗೆ ಇಲ್ಲೇ ಸ್ಟೇ ಆಗಿರೋದು. ಈ ಕಂಪ್ನಿಯವರು ಅವ್ರ ಫ್ರೆಂಡ್ಸ್ ರೆಡಿ ಆಗ್ತಿದ್ದಾರೆ ಅಂತ ಅನಿಸುತ್ತೆ. ಇವ್ರು ಕರ್ಕೊಂಬರ್ತೀನಿ, ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಈ ಥರ ಇದೆ, ಅಂದರೆ ಇದು ಗ್ರೌಂಡ್ ಫ್ಲೋರು, ಮೇಲೆ ಇದೆ. ಅವ್ರು ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅಲ್ಲಿವರೆಗೂ ಐ ಆಮ್ ವೇಟಿಂಗ್. ಅವ್ರ ಕಂಟೈನರ್ ಇರಬೇಕು. ಕಂಟೆಂಟ್ ನೀವೇ ಬೆಳಗ್ಗೆ ಹೇಳಿದಲ್ಲ, ಒಂದು ಕಂಟೈನರು ಇದರೊಳಗೆ ಇರು ನೀವು. ಕಂಟೈನರ್ ಶಿಪ್ಮೆಂಟು ಇದರೊಳಗೆ ಕಂಟೆಂಟ್. ಹಾಯ್, ಇವರು ಅರುಣ್ ಜಾಯ್ ಅಂತೇಳಿ. ಲೈಕ್ ಇಥಿಯೋಪಿಯಾ. ನಾನು ನೋಡಿದ ಇಂಡಿಯಾ ತರ ಕಾಣ್ತದೆ. ನೀನ್ ಕ್ಯಾಪಿನ ಹಾಕ್ತೀಯಣ್ಣ? ಹೌದು, ಇಂಡಿಯಾ ತರ ಅಲ್ಲ. ಏನೋ ಕಂದಲೇ, ಏನೋ ಹೇರ್ ಇಲ್ಲ. ಸಲಾಮ್ನು ಇಂಡಿಯನ್ ಚಾನಲ್. ಇವ್ರ ಹೆಸರು ವೆಂಕಟೇಶ್ವರನ್ ತಂಗವೇಲು ಅಂತ ಹೇಳಿ ಮಾಡೋದು. ಹಾಯ್ ಮಾಡಿ ಮಿಸ್ಟರ್ ವೆಂಕಟ್. ಓಹೋ, ಇವರು ತುಂಬಾ ದೈವ ಭಕ್ತಿ ಉಳ್ಳವರು. ಇವರು ಮಲಯಾಳಿ ಬೇಸಿಕಲಿ, ಬಟ್ ಕನ್ನಡ ಕಲ್ತಿದ್ದಾರೆ ಒಂದು 90%. ಕೇರಳದಲ್ಲಿ ಅನ್ನೋಕ್ಕೋಗಿ ಕೇರಳದಲ್ಲಿ ಅಂತ ಹೇಳ್ತಾರೆ. ಕನ್ನಡ ಹುಡುಗಿನ ಲವ್ ಮಾಡಿ ಮದುವೆ ಮಾಡಿದ್ರು. ಅಲ್ಲಲ್ಲಲ್ಲಲ್ಲಲ್ಲ, ಲವ್ ಮ್ಯಾರೇಜ್ ಕನ್ನಡ ಹುಡುಗಿ. ಇದು ನೋಡಿ, ಈ ರೋಡ್ ಹೆಂಗಿತ್ತು ಅಂತೇಳಿ ಇನ್ನೊಂದು ಎಕ್ಸಾಂಪಲ್. ಇದ್ರದ್ದು ಹಳೆ ವರ್ಷನ್ ನಾವು ನಿಮ್ಗೆ ಹಾಕಿ ತೋರಿಸ್ತೀವಿ. ಆ ರೋಡ್ಗೂ ಈ ರೋಡ್ಗೂ ತುಂಬ ಡಿಫ್ರೆನ್ಸ್ ಇದೆ. ಮುಂಚೆ ಈ ಟೈಮಲ್ಲಿ, ಇದು ಸುಮಾರು 5:30 ಟೈಮು, ಸಂಜೆ 5:30, ಇಷ್ಟೊತ್ತಲ್ಲಿ ಓಡಾಡ್ಲಿಕ್ಕೆ ಜನಗಳು ಎದ್ರಕೊಂತಿದ್ರು. ಇವಾಗ ನೋಡಿದ್ರೆ ಜನವೇ ಜನ. ಡೇಂಜರಸ್ಸು, ಯಾರು ಅಡ್ಡಾಡ್ತಿದ್ದಿಲ್ಲ. ಪಿಕ್ ಪ್ಯಾಕೆಟು, ಸ್ವಲ್ಪ ಕಾರ್ಡು ಟೈಪು, ಸಿಂಗಲ್ ರೋಡು. ಸೊ ಇವಾಗ ಪಾರ್ಕು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದು ವಿತಿನ್ 6 months ಟೈಮ್ ಲೈನಲ್ಲಿ ಮಾಡಿದ್ದಾರೆ ಇಷ್ಟೆಲ್ಲ. ಸಿಂಗಲ್ ರೋಡನ್ನು ಈ ಥರನೂ ಕನ್ವರ್ಟ್ ಮಾಡ್ಬೋದು. ನಾವು ಲೇಕ್ನ ರೀಚ್ ಆಗಿದ್ದೀವಿ. ಇದೇ ಲೇಕು, ಮುಂದೆ ದೊಡ್ಡದಾಗಿದೆ, ತೋರಿಸ್ತೀವಿ. ಇವರೇ ನಮ್ಗೆ ಇಲ್ಲಿ ಗೈಡ್ ಇವಾಗ ಲೇಕಿಗೆ. ಇವ್ರ ಗೈಡ್ ಮಲಯಾಳಿ ಅರುಣ್ ಜಾಯ್, ಮಿಸ್ಟರ್ ಅರುಣ್ ಜಾಯ್. ಸಲಾಮ್ನು ಸಲಾಮ್ ಅಂದ್ರೆ ಏನಣ್ಣ? ಸಲಾಮ್ ಅಂದ್ರೇನು? ಸಲಾಮ್ ಅಂದ ಕನ್ನಡ ಹೇಳಿದಂದ ಚೆನ್ನಾಗಿದ್ಯಾ, ಹೆಂಗಿದೆ ಅಂತ. ಮಲಯಾಳಂ ಅಂದ್ರೆ ಮಲಯಾಳದಲ್ಲಿ ಸುಗಮಾಣ. ಇದೇನಣ್ಣ? ಇದು ಯಾವ ಲೇಕ್ ಇದು? ಇದು ಹವಾಸ ಲೇಕ್. ಅಲ್ಲಿ ಬೋಟಲ್ಲಿ ಕೂತಾಗ ನೀಟಾಗಿ ಡೀಟೇಲ್ಸ್ ಇದೆ. ಬೋಟಲ್ ಕೂತಾಗ ಎಕ್ಸ್ಪ್ಲೇನ್ ಮಾಡ್ಬೇಕು ನೀನು. ಓಕೆ ಗೈಸ್, ನಾವು ಇವಾಗ ಲೇಕಿಗೆ ರೀಚ್ ಆಗಿದ್ದೀವಿ. ಇವತ್ತು ಆ್ಯಕ್ಚುಲಿ ತುಂಬ ಜನ ಇದ್ದಾರೆ. 100 ಜನ ಇಷ್ಟಿದ್ದಾರೆ. ತುಂಬ ಜನ ಇದ್ದಾರೆ. ಸೊ ಇವಾಗ ಒಂದು ಬೋಟ್ ತಗೋಬೇಕಲ್ಲ, ತಗೊಂಡ್ರೆ ಪರ್ಚೇಸ್ ಮಾಡ್ತಾರಲ್ಲ, ರೆಂಟಲ್ ತಗೋಬೇಕು, ಪ್ರೈವೇಟ್ಗೆ ಹೋಗ್ಬೇಕು. ಓಕೆ ಗೈಸ್, ಹೇಳು. ಓಕೆ, ಬೋಟ್ ರೆಂಟಲ್ ತಗೊಂಡು 1 hourಗೆ ಅದಕ್ಕೆ ಒಂದು 2-2.5 ಸಾವಿರ ಹಾಕ್ಬಿಟ್ಟು ಮತ್ತೆ ಅಲ್ಲಿ ಬೋಟಲ್ಲಿ ಸಿಗೋಣ. ನನಗೆ ಅಮೆರಿಕ ಗೊತ್ತಿದ್ರೆ ನಿಮಗೆ ತಗೊಂಬಂದ 100 ರೂಪಾಯಿ ಇದು. ನಿನಗೆ ಕೇಳ್ತೀನಿ, 100 ರೂಪಾಯಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಜ ಹೇಳೋದು, ನೀನು ಹೇಳು.
वीडियो चिकरेल ये यूट्यूब चिकरेल गुड नो ये इंडिया उल्लुम बोता अमेरिका उल्लुम बोल ये यू आल्सो फेमस कमिंग ಇವೆಲ್ಲ ಚಿಕನ್ ನಾಟ್ ಯು ಗೈಸ್ ನಾವು ಇವಾಗ ಈ ಬೋಟ್ ತೊಗೊಂಡಿದ್ದೀವಿ ಈ ಬೋಟ್ ತೊಗೊಂಡಿದ್ದೀವಿ ನಿನ್ನ ಕೈ ಕಾಣಿಸ್ತಿಲ್ಲ. ಹಿಪ್ಪೋಪೋಟಮಸ್ ನೋಡ್ಲಿಕ್ಕೆ ಅಂತ ಹೋಗ್ತಿದ್ದೀವಿ. ಇಲ್ಲಿಂದ ಅರ್ಧ ಗಂಟೆ ಹೋಗ್ಲಿಕ್ಕೆ, ಅರ್ಧ ಗಂಟೆ ಬರೋಕ್ಕೆ. ಸನ್ಸೆಟ್ ಕೂಡ ನಮ್ಗೆ ಸಿಗುತ್ತೆ ಅಂದ್ಕೊಂಡು ಹೋಗ್ತಿದ್ದೀವಿ. ಇವಾಗ 6 o'clock ನಾವು. ಇದಾನ ಇಲ್ಲೆಲ್ಲ ತುಂಬ ಈ ಥರ ಬೋಟ್ಗಳು ಸಿಗುತ್ತೆ ಪ್ರೈವೇಟಾಗಿ. ಗರ್ಗಿಶ್ ಗರ್ಗಿಶ್ ನಾಯಿ ನಾಯಿ ನಾವು 3 ಕಪ್ಕಿದೀವಿ ಅಂತ ಇವ್ರು ಬೆಳಗಿದಾರ ನೋಡಿ ಗೈಸ್. ಇವರು ಫುಲ್ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ತರ ಇದೆ. ವಿಚ್ ಮೋಟರ್ ದಿಸ್ ಒನ್? ಯಮಾ ಫ್ರಮ್ ವೇರ್? ಜಪಾನ್. ಉಲ್ಲುಮ್ ಯಮಾ ಅನು ಯಮಾ ಏ ಮಿಂಡನೋ ಏ ಬ್ರಾಸ್ ದಿಸ್ ಫ್ಲೋಟಿಂಗ್ ಬೋಟ್ ಅಪ್ಸೈಡ್ ಎಲ್ಲಮ್ಮ ಅಪ್ಸೈಡ್ VIP. ಗೈಸ್ ಇವ್ರು ನೋಡಿ, ಇವ್ರಿಗೆ ಕರ್ಕೊಂಬರಕ್ಕೆ ನಾವು ಹವಾಸೈನ್ ಹೋಗಿ ಸ್ನಾನ ಮಾಡಿಸಿ ಎದ್ರಕೊಂತಿದ್ದಾರೆ. ಇಬ್ರಿಗೂ ಮಕ್ಳುಗಳಿದ್ದಾರೆ, ಎದ್ರಕೊಂತಿದ್ದಾರೆ ನೋಡಿ ಗೈಸ್. ಇನ್ನೊಂದ್ಸಲ ಹೇಳು. ಈ ರೈಟ್ ಸೈಡ್ ಒಂದು ಮಣಿ ಬಿಡ್ತಾ ಇದ್ದಲ್ಲ, ಆ ಮಣಿದ ಒಂದು ನೋಡಿ ನೋಡಿ ಗೈಸ್ ಎಷ್ಟು ಬೆಳ್ಳಗಿದ್ದಾರೆ ಇವರು. ಇವ್ರು ನೋಡಿ ಇವಾಗ ಜಾಸ್ತಿ ಕಪ್ಪುಟ್ಟಿರ್ತಾ ಇವ್ರು ನೋಡಿ ನಾನು ಆ ಕಡೆ ಕೂತ್ಕೊಳ್ಳು. ಇವಾಗ ಸಣ್ಣ ಆಪೋಸಿಟ್ ಜಾಸ್ತಿ ಚೆನ್ನಾಗಿ ಬಂದಿದೆ. ಅಲ್ಲೊಂದೇ ಕಾಣ್ತಾ ಇತ್ತಂತೆ. ಇಲ್ಲ ಚೆನ್ನಾಗಿ ಬಂದಿದೆ. ಡೀಸೆಲ್ ಇಲ್ಲ, ಅವ್ರು ಇವ್ರಿಗೆ ಕೊಡ್ತಾರ ಹಿಂಗೆ. ಏನ್ ಹೆಂಗ್ ಮಾಡ್ತಿದಾರೆ? ಇದ್ರೆ ಹೆಂಗ್ ಆಗ್ತಾನೆ ಇದಕ್ಕೆ? ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವಾಗ ಬೋಟ್ ತೊಗೊಂಡಾಯ್ತು ರೆಂಟ್ಗೆ. ಹಿಪ್ಪೋಪೋಟಮಸ್ ಜಾಗ ಅಂತಿದೆ, ಅಲ್ಲಿವರೆಗೂ ಹೋಗಿ ಅದು ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ, ಬರೋಕ್ಕೊಂದು ಅರ್ಧ ಗಂಟೆ. ಅದಕ್ಕೆ ಇಷ್ಟು ಅಂತ ರೆಂಟ್ ಇರುತ್ತೆ, ಅದು ಕೊಟ್ಬಿಟ್ಟು ಹೊರಟಿದ್ದೀವಿ. ಆ್ಯಕ್ಚುಲಿ ಹವಾಸ ಲೇಕ್ ಅನ್ನೋದು ಯಾರು ಮಾನವ ನಿರ್ಮಿತ ಅಲ್ಲ, ಇದು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರೋದು. ಇನ್ನೂ ಡೀಪಾಗಿ ಹೇಳ್ಬೇಕಂದ್ರೆ ನಾವು ಸರ್ಚ್ ಮಾಡ್ದಂಗೆ, ರಿಸರ್ಚ್ ಮಾಡ್ದಂಗೆ ವಾಲ್ಕನೋ ಎರಪ್ಟ್ ಆದಾಗ ಅದೇನು ಜಾಗ ಕ್ರಿಯೇಟ್ ಆಗುತ್ತೋ ಅದು ಸುಮಾರು ವರ್ಷಗಳ ಹಿಂದೆ, ಎನ್ಸೆಂಟ್ ಇಯರ್ಸ್ ಎಷ್ಟು ಇಯರ್ಸ್ ಅಂತ ಗೊತ್ತಿಲ್ಲ ನಮಗೆ. ಆವಾಗ ಇಲ್ಲಿ ವಾಲ್ಕನೋ ಎರಪ್ಟ್ ಆಗಿ ಅದು ಒಂದು ಜಾಗ ಕ್ರಿಯೇಟ್ ಆಗಿ, ಸೊ ಅಲ್ಲಿಂದ ಎಲ್ಲ ಮಳೆ ನೀರು ಎಲ್ಲ ಶೇಖರಣೆ ಆಗಿ, ಆ್ಯಂಡ್ ಕೆಳಗಡೆ ಇಲ್ಲಿ ಸ್ಪ್ರಿಂಗ್ಸ್ ಇದೆ ಅಂತೆ ಈ ಲೇಕ್ ಕೆಳಗಡೆ. ಸೊ ಅದರಿಂದ ಈ ಲೇಕಲ್ಲಿ ಎಷ್ಟೇ ವರ್ಷ ಆದ್ರೂ ಯಾವತ್ತೂ ನೀರು ಖಾಲಿ ಆಗಲ್ಲ, ನೀರು ಹಿಂಗೆ ಇರುತ್ತೆ. ಮಳೆ ನೀರು ಸುತ್ತ ಎಲ್ಲ ಗುಡ್ಡಗಳಿಂದ ಇಲ್ಲಿಗೆ ಹರ್ಕೊಂಬಂದು ಅದಕ್ಕೊಂದು ಸಿಸ್ಟಮ್ ಇದೆ ಆಲ್ರೆಡಿ, ಲೈಕ್ ನೈಸರ್ಗಿಕವಾಗಿ ನಿರ್ಮಿತವಾದಂಥ ಸಿಸ್ಟಮ್ ಇದೆ. ಮಳೆ ನೀರು ಬಂದು ಇಲ್ಲೇ ಸೇರುತ್ತೆ, ಕೆಳಗಡೆ ಸ್ಪ್ರಿಂಗ್ಸ್ ಇರೋದ್ರಿಂದ ವಾಟ್ರ್ ಯಾವಾಗಲೂ ಇಲ್ಲಿ ಖಾಲಿ ಆಗಲ್ಲ. ಸೊ ಮೇನ್ ಪಾಯಿಂಟ್ ಏನಂದರೆ, ಜ್ವಾಲಾಮುಖಿ ಸ್ಫೋಟ ಆದಾಗ ಒಂದು ಕ್ರಿಯೇಟ್ ಆಗಿ ಅದರಿಂದ ಕ್ರಿಯೇಟ್ ಆಗಿರೋ ಲೇಕೆ ಹವಾಸ ಲೇಕ್. ಯಾರು ಇಲ್ಲಿ ಮಾನವ ನಿರ್ಮಿತ ಯಾರು ಕಟ್ಟಿಲ್ಲ, ತುಂಬ ದೊಡ್ಡದಾಗಿದೆ. ತುಂಬ ದೊಡ್ಡದಿದೆ, ನಿಮ್ಗಿನ್ನೂ ತುಂಬ ಕ್ಲಿಪ್ಸ್ ಹಾಕ್ತೀವಿ ನಾವು ಹೋಗ್ತಾ ಹೋಗ್ತಾ. ಎಷ್ಟು ವೈಡ್ ಇದೆ ಅಪ್ಪ ಇದು? ಲೈಕ್ 9 kilometers ವೈಡು ಆ್ಯಂಡ್ 16 kilometers ಲೆಂತಲ್ಲಿ ಇದೆ ಇದು. ಸೊ ಗೈಸ್ ಯು ಕ್ಯಾನ್ ಇಮ್ಯಾಜಿನ್ 16 kilometers ಲೆಂತ್ ಉದ್ದ ಇದೆ, 9 kilometers ವರೆಗೂ ಬಿಡ್ತಿದೆ ಅಂದರೆ ಎಷ್ಟು ದೊಡ್ಡ ಲೇಕು ಅಂತೇಳಿ.
ಇಥಿಯೋಪಿಯಾದಲ್ಲಿ ಇದು ಒನ್ ಆಫ್ ದ ಲೇಕು. ಇದಕ್ಕಿಂತ ತುಂಬ ದೊಡ್ಡ ಲೇಕ್ಸ್ ಇದೆ. ನಾವು ಅವೆಲ್ಲ ಲೇಕ್ಸ್ ಹೆಂಗೆ ಕ್ರಿಯೇಟ್ ಆಗೋದು, ಹೆಂಗೆ ನ್ಯಾಚುರಲ್ ಆಗೋದು ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತೇಳಿ ಒಂದು ಮೋಟಿವ್ ಇಟ್ಕೊಂಡಿದ್ದೀವಿ. ಬೋಟ್ ಸ್ಟಾರ್ಟ್ ಆಯಿತು, ಹೊರಟಿದ್ದೀವಿ. ಸ್ವಲ್ಪ ಶೇಕ್ ಆಗ್ತಿದೆ. ಅರುಣ್ ಜಾಯ್ ಅವ್ರು ಏನೋ ಹೇಳ್ತಿದ್ದಾರೆ ಅವಾಗ. ಹೇಳಿ ಅರುಣ್ ಜಾಯ್ ಅವರ. ಅವ್ರ ಕ್ಯಾಮ್ರಾ ನೋಡಿ ಹೇಳೋಕ್ಕೆ ತುಂಬ ಆಸೆ. ನೋಡಿ ಗೈಸ್ ಇಲ್ಲಿ ಹೋಗ್ತಿದ್ದಾರೆ, ಕ್ಯಾಮ್ರಾ ಹಿಂದೆ ಮಾತಾಡ್ತಾರೆ. ವೆಂಕಟ್ ಅವ್ರು ನಿಮ್ಮಿಂದ ಏನಾದರೂ ಎರಡು ಮಾತುಗಳು? ಏನಿಲ್ಲಪ್ಪ, ಹೇಳೋದಲ್ಲ ನೀವೇ. ನನಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ನಾವು ರಿಸರ್ಚ್ ಮಾಡೋದಕ್ಕೆ ಗೊತ್ತಾಗಿದೆ. ಇಷ್ಟು ದಿನ ನಾನೆಲ್ಲಿ ನೋಡಿದ್ದೀನಿ ಅಪ್ಪ. ನಾನು ಬೆಳಗ್ಗೆ ಎದ್ದಿದ್ರೆ ಫ್ಯಾಕ್ಟ್ರಿ, ಸಂಜೆ ವೆಂಕಟ್ ನಾವು ಒಂದು 3 ವರ್ಷದಲ್ಲಿ ಸುಮಾರು 4 ವರ್ಷದಲ್ಲಿ ನಾನು ಈ ಲೇಕ್ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. 3 ಡೇಸ್ ನಡ್ಕೊಂಡು ಗೊತ್ತಾಗ್ತದೆ. ಬಟ್ ಲೇಕ್ ಅಂಡ್ ವಾಕಿಂಗ್ ಎಲ್ಲ ಬಂದಿದ್ದೀರಾ? ಬೋಟಲ್ಲಿ ಹೋಗಿಲ್ಲ ಅಷ್ಟೇ. ನಾವು ಸುಮಾರು ಸಲ ಬಂದಿದ್ದೀವಿ ಇಲ್ಲಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಹೆಂಗಾಯ್ತು ಏನಾಯ್ತು ಅಂತ ತಿಳ್ಕೊಳೋ ಹ್ಯಾಬಿಟ್ ಏನಿದ್ದಿಲ್ಲ, ಆಸಕ್ತಿ ಇದ್ದಿಲ್ಲ. ಬಟ್ ದಿಸ್ ಟೈಮ್ ಎಂಜಾಯ್ ಮಾಡೋದು, ಸ್ವಲ್ಪ ಏನಾದರೂ ಬಿಯರ್ ತಗೊಳೋದು ಅಷ್ಟೇ. ವೀಕೆಂಡ್ಸ್ ಅಲ್ವಾ ಅಷ್ಟೇ. ನೀವೇನು ತಗೊಳಲ್ಲ ಅಷ್ಟೇ. ನೀವು ಕಂಪ್ಲೀಟ್ ವೆಜ್ಜು ಇದೆಲ್ಲ ಕಟ್ ಮಾಡ್ತೀವಿ, ತೊಂದರೆ ಇಲ್ಲ. ಇದು ಇಲ್ಲಿಂದ ಸಾಫ್ಟ್ ಡ್ರಿಂಕ್ಸ್ ಆ್ಯಕ್ಚುಲಿ ಅರುಣ್ ಅವರು ಕೊಡ್ತಿದ್ದಾರೆ ಎಲ್ರಿಗೂ, ಎನರ್ಜಿ ಇರಲಿ ಅಂತ ಹೇಳ್ಬಿಟ್ಟು. ಒಳ್ಳೆ ಬಿಯರ್. ಅವ್ರಿಗೂ ಸೇರಿಸಿ ತಗೊಂಡಿದ್ದಾರೆ. ಇಲ್ಲ ಅವ್ರಿಗೆ ಸೊ ಇನ್ನು ಹೋಗ್ತಾ ಹೋಗ್ತೀವಿ. ತುಂಬ ದೊಡ್ಡದಾಗಿದೆ ಲೈಕು, ತುಂಬ ಚೆನ್ನಾಗಿದೆ. ಕೆಳಗಡೆ ಒಂದು 30 ಮೀಟ್ರು ಡೀಪ್ ಇದೆ ಅಂತೆ. ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನಾವು ಯಾವತ್ತೂ ಡೈವ್ ಮಾಡಿ ಚೆಕ್ ಮಾಡಿಲ್ಲ. ಹಿಂಗೆ ಇವ್ರ ಗೈಡು ಅಥವಾ ಇಲ್ಲಿ ಲೊಕ್ಯಾಲಿಟಿ ನಮ್ಗೆ ಹೇಳಿದ್ದು 30 ಮೀಟ್ರ್ವರೆಗೂ ಆಳ ಇದೆ ಅಂತ. 30 ಫೀಟು 30 ಮೀಟ್ರ್ ಆಳ ಇದೆ ಅಂತೆ. 16 ಕಿಲೋಮೀಟರ್ ಲಾಂಗು. Please support, subscribe and share to millions. ಅದಲ್ಲ, ನಾನು ಫೋಟೋಗೆ ಪೋಸ್ಟ್ ಮತ್ತು ಫೋಟೋ ಎತ್ಕೊಳ್ಳಲ್ಲ. Please support ಮಾಡಿ ನಮಗೆ. ಹೆಂಗಿದೆ ನೋಡಿ. ಅದಲ್ಲ, ಫೋಟೋಗೆ ಪೋಸ್ಟ್ ಕೊಟ್ಟಲ್ಲ, ನಾಲ್ಕು ಹೋಗ್ತಾರೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕಂಪ್ಲೀಟಾಗಿ ವ್ಯೂ ಮಾಡಿ, ಕಂಪ್ಲೀಟಾಗಿ ನೋಡಿ. ಹೊಸದಾಗೇನೋ ಒಂದು ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಇರಲೇಬೇಕು. ಸದ್ಯಕ್ಕೆ ಇವಾಗ ನಮಗೆ ವಾರಕ್ಕೆ ಒಂದು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಇವರು ಆಫೀಸ್ಗೆ ಹೋಗಿರ್ತಾರೆ. ಅದಕ್ಕೆ ವಾರಕ್ಕೆ ಅಟ್ಲೀಸ್ಟ್ ಒಂದಾದ್ರೂ ವೀಡಿಯೋ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ ಕೇಸ್ ನಾವು ಇದರಲ್ಲಿ ಪ್ರೋ ಆದ ತಕ್ಷಣ ಇವಾಗೇನೋ ಕ್ಯಾಮ್ರಾ ಬಂದ ತಕ್ಷಣ ನನಗೆ ಮಾತಾಡೋಕ್ಕೆಲ್ಲ ಆಗ್ತಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ವೀಕಲ್ 2-3 ವೀಡಿಯೋಸ್ನ ಮುಂದೆ ಸಾಧ್ಯ ಆದರೆ ಡೈಲಿ ವ್ಲಾಗ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ ವಾರಕ್ಕೆ ಒಂದು ವೀಡಿಯೋನಾದರೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಪಾಯಿಂಟ್ ಈಸ್ ನಿಮ್ಮ ಮುಂದೆ ಇನ್ನೊಂದು ಒಳ್ಳೆ ಕಂಟೆಂಟ್ ತರೋಣ ಅಂತೇಳಿ. ಎಷ್ಟೊಂದು ಲೇಕ್ಸ್ಗಳು ತುಂಬ ಇದೆ. ಐ ಲೈಕ್ ನ್ಯಾಚುರಲ್ ಬ್ಯೂಟೀಸ್, ನ್ಯಾಚುರಲ್ ಕ್ರಿಯೇಷನ್ಸ್. ಓಕೆ ಗೈಸ್, ಇನ್ನೂ ತುಂಬ ಲೇಕ್ಸ್ ಇದೆ ಅಂತೆ, ನಾವು ನೋಡಿಲ್ಲ. ಇದು ಫಸ್ಟ್ ನೋಡಿಲ್ಲ. ನಾನು ನೋಡಿದ್ದೀನಿ 2-3 ಲೇಕ್ ನೋಡಿದ್ದೀನಿ. ಅರ್ಬಾ ಬೀಚ್ ಲೇಕ್, ಸಬಾಣ ಬೀಚ್ ಅಂತ. ಸೊ ನಾನು ನೋಡಿಲ್ಲ. ನಾನು Next holidays ವಿಸಿಟ್ ಬಂದಾಗ ಮಾಡ್ತೀನಿ. ನನ್ನ ಜೊತೆ ನೀವು ನೋಡಿ, ನಾನು ನೋಡಿ. ಓಕೆ, ಎಲ್ಲ ತೋರಿಸ್ತೀವಿ ಚೆನ್ನಾಗಿ. ಏನು ಇವಾಗ ಹೇಳಿ, ತಮಿಳುನಾಡು ಡೆವಲಪ್ಮೆಂಟ್ ಇಂಡಸ್ಟ್ರಿ ಕ್ಯಾಮ್ರಾಮನ್ ಕ್ಯಾಮರಾಮನ್ ಕೇರಳ. ಕ್ಯಾಮ್ರಾಮನ್ ಫ್ರಮ್ ಕೇರಳ. ಕೇರಳದಲ್ಲಿ ಎಲ್ಲಿ? ಇವರು ಕೇರಳದಲ್ಲಿ ಸರ್ಟಿಫಿಕೇಟ್ ಇಲ್ಲ, ಬಟ್ ಕ್ಯಾಮರಾಮನ್. ಇವರು ಇವರು ತಮಿಳುನಾಡು. ಹಾಂ, ಅವರು ವಿಜಯರು ಕೊಡಲ್ಲ, ಬಟ್ ಇವರು ಕ್ಯಾಮರಾಮನ್. ಅವ್ರು ಕ್ಯಾಮ್ರಾ ಡೈರೆಕ್ಟರು, ನೀನು ಕ್ಯಾಮ್ರಾಮನ್ನು. ನಾವಿಬ್ರು ಆ್ಯಕ್ಟರಾ? ನೋಡಿ ಗೈಸ್, ಆ್ಯಕ್ಚುಲಿ ಇಲ್ಲೇ ನಮಗೆ ಹಿಪ್ಪೋ ಸಿಗೋದು, ಹಿಪ್ಪೋಪೊಟಮಸ್. ತುಂಬ ದೊಡ್ಡದಾಗಿ ಬಲ್ಕಲ್ಲಾಗಿದೆ. ಓ ಇದೆಯಾ ಕೆಳಗಡೆ ಏನಾದರೂ? ಒಂದೇ
ತುಂಬ ನ್ಯಾಚುರಲ್ ಆಗಿ ಅವ್ರದ್ದು ಇಲ್ಲಿ ಮನೆಗಳೆಲ್ಲ ಇಲ್ಲೇ ಇರೋದು ಅವ್ರದ್ದು. ಇಲ್ಲೇ ಮನೆ ಅವ್ರದ್ದೆಲ್ಲ ಹಿಪ್ಪೋಪೊಟಮಸ್ದು. ಆ ಗ್ರಾಸ್ ಕಾಣಿಸ್ತಿದೆಯಲ್ಲ ಅಲ್ಲೇ ಇದಲ್ಲ, ಈ ಮನೆ ಅಲ್ಲ. ನಿಮಗೆ ತೋರ್ಸೋಣ ಅಂತ ಅನ್ಕೊಂಡ್ವಿ. ತೋರ್ಸೋಣ ಅಂತೇಳಿ ಬಂದ್ವಿ, ಬಟ್ ಇವತ್ತು ಸಿಕ್ತಿಲ್ಲ. ಅನ್ಫಾರ್ಚುನೇಟ್ಲಿ ಟೈಮ್ ಆಗಿದೆ, ಮಲಗಿಬಿಟ್ಟಿದ್ದೇವೇನೋ ಗೊತ್ತಿಲ್ಲ. ಬಟ್ ನಾವು ಪ್ರೀವಿಯಸ್ ಬಂದಾಗ ಕ್ಯಾಪ್ಚರ್ ಮಾಡಿದ್ದು ವಿಡಿಯೋ ಇದೆ, ಅದನ್ನು ಹಾಕಿರ್ತೀವಿ, ಅದನ್ನು ನೋಡಿ ನೀವು ಅದರ ಗೊತ್ತಾಗುತ್ತೆ. ನಾವು ಆ್ಯಕ್ಚುಲಿ ಅದನ್ನೇ ಹಾಕ್ಬಿಟ್ಟು ಬಂದಿದ್ದೀವಿ ತೋರಿಸೋಣ ಅಂತ ಅನ್ಕೊಂಡ್ವಿ. ಬೇಡ, ಇಟ್ಸ್ ಓಕೆ. ಇವ್ರು ಹೇಳಿದ್ರು ಮೇಡಮ್ ಅವರು, ಇಲ್ಲ ಹಂಗೆಲ್ಲ ಹೇಳ್ಬಾರ್ದು ಅಂತೇಳಿ ಅದಕ್ಕೆ ತೋರ್ಸೋಣ ಅಂತ ಅನ್ಕೊಂಡ್ವಿ. ಎಷ್ಟು ದೂರ ಬಂದರೆ ಮತ್ತೆ ಅಂದರೆ ಇಲ್ಲ ಮೇಲೆ ಬರ್ತಿಲ್ಲ ಅವರು. ಮೋಸ್ಟ್ಲಿ ಅವ್ರ ಟೈಮು ಆಗಿದೆ ಅನಿಸುತ್ತೆ, ಅದಕ್ಕೆ ತುಂಬ ಜಾಸ್ತಿ ಇದ್ದಾವೆ. ಆ ಕಡೆ ಸಿಗಲ್ಲ ನಮಗೆ, ಎಸ್ಪೆಷಲಿ ಈ ತೀರದಲ್ಲಿ ಮಾತ್ರ ಸಿಗೋದು, ಈ ಸೈಡಲ್ಲಿ. ಸೊ ಈ ಪ್ಲೇಸಲ್ಲಿ ಮಾತ್ರ ಅವೆಲ್ಲ ಸಿಗೋದು. ಇವರು ಪಾಪ 4 ವರ್ಷ ನೋಡಿಲ್ಲ ಅಂದರು, ಇವ್ರಿಗೂ ಸಿಗಲಿಲ್ಲ. ಅವರು ನೋಡ್ತಾರೆ ಅಂತಲೇ ಅನ್ಸುತ್ತೆ. ಅಪ್ಪ ಇದು ಹೆಂಗೆ ಒಳಗಾಡ್ತಿದೆ, ತುಂಬ ವೇವ್ಸ್ ಇದೆ ಗೈಸ್. ಗಾಳಿ ಇದೆ. ಇವತ್ತೇ ಫಸ್ಟ್ ಟೈಮು ಇಷ್ಟೊಂದು ವೇವ್ಸು ಗಾಳಿ ಎಲ್ಲ ಇರ್ತಿರೋದು, ಭಯ ಆಗ್ತಿದೆ. ರೀಚ್ ಆದರೆ ಸಾಕು, ಟೈಮ್ ಬೇರೆ ಹೋಪ್ಫುಲಿ ಬೇಗ ರೀಚ್ ಆಗ್ತೀವಿ. ಇಲ್ಲಿಂದ ಒಂದು 20 ಮಿನಿಟ್ಸು. ದೊಡ್ಡ ಮಷಿನ್ ಇದೆ ಇದು. ಲಾಸ್ಟ್ ಟೈಮ್ ಅಂತ ಚಿಕ್ಕದಿತ್ತು ಮಷೀನು, ಈ ಟೈಮ್ ದೊಡ್ಡದಿದೆ. ಬೇಗ ಹೋಗ್ತೀವಿ ಅಂತ ಅನಿಸುತ್ತೆ. ತುಂಬ ಗಾಳಿ ಇದೆ ಈವ್ನಿಂಗ್ ಟೈಮ್ ಇರೋದ್ರಿಂದ. ಥರದ್ದು ತುಂಬ ಇರುತ್ತೆ. ತುಂಬ ಇರುತ್ತೆ ಈ ಥರದ್ದು. ಇದು ಒಂದೇ ಸಿಕ್ಕಿದೆ ನಮಗೆ. ಏಯ್ ಏಯ್ ಓಯ್ ಹುಯ್ ಹುಯ್. ನಿಮ್ಮ ತಮ್ಮ ಇದ್ದಾನೆ, ಬಾ. ನಾವು ರಿಟರ್ನ್ ಹೋಗ್ತಿದ್ದೀವಿ ಗಾಯ್ಸ್, ವಾಪಸ್ ಹೊರಟಿದ್ದೀವಿ. ಕತ್ಲಾಯಿತು, ಇಲ್ಲಿ ಇನ್ನೊಂದು 20 ನಿಮಿಷ ಆಗುತ್ತೆ ಹೋಗೋಕ್ಕೆ. ಟೈಮು ಇವತ್ತು ಇಲ್ಲಿ ಟೈಮ್, ಇಂಡಿಯಾ ಟೈಮು. ಇವಾಗ ಇಲ್ಲಿ ಟೈಮು 7 ಗಂಟೆ, ಇಂಡಿಯಾದಲ್ಲಿ 9:30 ನೈಟು. ಕುದುರೆ ಥರ ಹೋಗ್ತಾ ಇದ್ದೀವಿ. ಸಮುದ್ರದಲ್ಲಿ ಹೋಗ್ತಿರೋ ಥರ ಫೀಲ್ ಆಗ್ತಿದೆ. ಈಗ ಸಂಜೆ ಹೊತ್ತು ಅಲೆಗಳು ಜಾಸ್ತಿ ಇದೆ. ಫೀಲ್ಸ್ ಲೈಕ್ ಸಮುದ್ರದಲ್ಲಿ ಹೋಗ್ತಿದ್ದೀವಿ ಅನ್ನೋ ಥರ. ಕುದುರೆ ಥರ ಅಲೆಗಳು ತೋರಿಸ್ಬೇಕಲ್ಲ, ನೋಡಿ ಇದು ಹೆಂಗೆ. ಈಗ ಅರುಣ್ ಜೈ ಹೌದು, ಅವ್ರು ಹೇಳ್ದಂಗೆ ಬೆಳ್ಳಗಿದ್ದಾರೆ, ಅದಕ್ಕೆ ಇನ್ನೂ ಕಲರ್ ಬರ್ತಿದ್ದಾರೆ. ನೋಡಿ ಗೈಸ್, ಮಲಯಾಳಂ ಹೊರಗಡೆ ಬಂದಿದೆ ಇವಾಗ. ಸಿಮೆನ್ ಮಾನು ಮಿಲೆಟ್ ಸಿಮೆನ್ ಮಾನು ಸೋಸಿ ಸಲಾಮ್ನು. ಗೈಸ್, ನಾವು ಇವಾಗ ತಾನೇ ಲೇಕ್ ಮುಗಿಸ್ಕೊಂಡು ಬ್ಯಾಕ್ ಟು ಸಿಟಿ. ಆ್ಯಂಡ್ ನಮ್ಮದು ಟೈಮ್ ಆಯಿತು. ನಾವು ಇವಾಗ ಅಪಾರ್ಟ್ಮೆಂಟ್ಗೆ ಹೊರಡ್ತಿದ್ದೀವಿ. ಇವರು ರಿಸೈಡ್ ಆಗಿರೋದು ಆವಾಸನಲ್ಲಿ, ಅವ್ರು ಅಲ್ಲಿಗೆ ಹೋಗ್ತಾರೆ. ವೆಂಕಟ್, ಹೌ ಮಚ್ ಫಾರ್ ದಿಸ್ ಪಪಾಯ? ಸಾರಿ, ಅನಾನ 200ಗೆ ಒಂದು 5 ಬಂದಿದೆ. 200 ಬಿರ್ 200 ಬಿರ್ ಆಲ್ಮೋಸ್ಟ್ 150 140 140 ರುಪೀಸ್ಗೆ ಒಂದು 5 ಅನಾನಸ್ ಬಂದಿದೆ. ಫಸ್ಟ್ ಅವ್ರು ಹೇಳಿದ್ರು 400 ಅಲ್ವಾ, ಇವ್ರು ಬಾರ್ಗೇನ್. ಹಾಂ, ನಮ್ಮವ್ರು ಗೊತ್ತಲ್ಲ ಇಂಡಿಯನ್ಸ್, ಫುಲ್ ಬಾರ್ಗೆ ನಮ್ದಿಲ್ಲ. ಅವರಲ್ಲೇ ಹೋದ್ರಲ್ಲ, ಯಾವುದೋ ಹುಡುಗಿ ಕರ್ಕೊಂಡು ಹೋಗ್ತಿದ್ದಾರೆ. ಮಿಲೆಟ್ ಕರ್ಕೊಂಡು ಚಿಕ್ಕ ಹುಡುಗಿ ಜೊತೆ ಆಟ ಆಡ್ಕೊಂಡು ಹೋಗ್ತಿದ್ದಾನೆ ಅರುಣ್ ಮಲಯಾಳಿ. ರೋಡ್ ಚೆನ್ನಾಗಿದೆ ನೋಡಿ. ದಿಸ್ ರೋಡ್ ಆಲ್ಸೋ ಹಂಗೆ ಸ್ಮಾಲ್ ಫುಟ್ಪಾತ್ ಇತ್ತು. ಇದನ್ನ ಒಂದು 3-4 ಮಂತ್ಸಲ್ಲಿ ತುಂಬ ಚೇಂಜ್ ಮಾಡಿದ್ದಾರೆ. ಟೈಮ್ ಇಲ್ಲ, ಅವ್ನು ಗಾಡಿ ಬೇಕಾಯ್ತದೆ ನೋಡಿ. ಏನು ಗಾಡಿ ಅವನು ಬರ ಕಾಫಿ ಕುಡಿದು ಸಾಕು, ಒಂದು ಸಾಕ. ಹಾಂ, ಇನ್ನೊಂದು ತಗೋ. ಇಬ್ಬರೇ ಇದು ಹೋಗೋಣ, ಸಾಕು. 2 ತಗೋ. ಸಾಕು. ಮುತ್ತು ಅವನು ಕರಿಯ ಬಾಯ್. ಮುತ್ತು ಕರೀರಿ. ರಂಜನ್ ಬಾ. ಓಕೆ ಬಾಯ್. ಓಕೆ ಬಾಯ್. ಸರಿ, ಬಾಯ್ ಬಾಯ್ ಬಾಯ್. ನಾನು ಬಂದ್ರೆ ಬಾಯ್ ಬ್ರೋ. ಅವ್ರಿಗೆ ಕೇಳಿಸ್ತಿಲ್ಲ. ಇವಾಗ ನಾವು ಅವ್ರನ್ನ ಬಿಟ್ಟು, ಅಂದರೆ ಅವ್ರನ್ನ ಡ್ರಾಪ್ ಮಾಡಿ ನಮ್ಮ ಲೊಕೇಶನಿಗೆ ಬಂದಿದ್ದೀವಿ. ನಾವಿರುವಂಥ ಅಪಾರ್ಟ್ಮೆಂಟು ದ್ವಾರ ಬಾಗಿಲು ಇದೆ ನಮಗೆ. ಇಲ್ಲಿ ಒಳಗಡೆ ಅಂದರೆ ಪ್ರೈವೇಟ್ ಅಲ್ಲ, ಯಾವುದೇ ಆಟೋಸು, ಪ್ರೈವೇಟ್ ವೆಹಿಕಲ್ಸು ಯಾವುದು ಬಿಡಲ್ಲ ಇಲ್ಲ, ವಿತೌಟ್ ದೇರ್
ಅಲ್ಲೊಂದು ಪರ್ಮಿಷನ್ ಇದೆ, ಪಾಸ್ ಅಂತ ತೊಗೋಬೇಕು, ಮಂತ್ಲಿ ಪಾಸ್. ಅದಿದ್ದರೆ ಮಾತ್ರ ಆ ನಂಬರ್ ವೆಹಿಕಲ್ಗಳಿಗೆ ಮಾತ್ರ ಎಂಟ್ರಿ, ಇಲ್ಲಾಂದರೆ ಯಾರಿಗೂ ಎಂಟ್ರಿ ಇರಲ್ಲ. ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ 24/7. ಯಾವುದೇ ಆಟೋ ರಿಕ್ವೆಸ್ಟು ಬೈಕ್ಗಳಿಗೆ ಅದು ಇರಲ್ಲ ಪರ್ಮಿಷನ್ನು. ಅವ್ರು ಏನಾದರೂ ಬರಬೇಕಂದ್ರೆ ನಮಗೆ ಒಂದು ಕಾಲ್ ಮಾಡಬೇಕು, ನಾವು ಪರ್ಮಿಷನ್ ತೊಗೋಬೇಕು, ನಾವು ಅಪ್ರೂವ್ ಮಾಡಬೇಕು, ದೆನ್ ದೇ ವಿಲ್ ಅದು. ಇವಾಗ ಇಲ್ಲಿಂದ ನಮ್ಮ ರೂಮ್ ಆ ಕಡೆ ಇದೆ, ಅಲ್ಲಿ ಇಲ್ಲಿಂದ ಒಂದು 300 ಮೀಟರ್ಸ್ ಪ್ಲಸ್ 300 ಮೀಟರ್ಸ್ ನಾವು ಬೈ ವಾಕ್ ಮಾಡಿ ಹೋಗಬೇಕು. ಇಷ್ಟಾಗಿತ್ತು ಇವತ್ತಿನ ದಿನ ಹೇಳು. ಇಷ್ಟ ಆಗಿತ್ತು ಇವತ್ತಿನ ದಿನ. ನಿಮ್ಗೇನಾದರೂ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಬಾಯ್, ಗುಡ್ ನೈಟ್.